ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ನಾನು ಕರ್ಜಿಕಾಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. 40 ಕರ್ಜಿಕಾಯ ನಾವು ಆಗಿರುವಂಥದ್ದು ಇವತ್ತು ಮಾಡಿರುವಂಥದ್ದು. ಆ 40 ಕರ್ಜಿಕಾಯ ಮಾಡುವಂತಹ ಅಳತೆಗಳು ಹೇಗೆ, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು, ಏನು ಎಲ್ಲನೂ ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ತುಂಬ ಗರಿಯಾದಂತಹ ಕರ್ಜಿಕಾಯ. ಹಾಗಾದರೆ ಈ ಕರ್ಜಿಕಾಯ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈಗ ಮೊದಲು ನಾವು ನೋಡಿ, ಕಡಲೆ ಬೀಜ ಇಷ್ಟು ತೆಗೆದುಕೊಂಡಿದ್ದೀನಿ ಹೂರಣಕ್ಕೆ. ಇದನ್ನು ನಾವು ಹುರಿದಿಟ್ಕೊಳ್ಳೋಣ. ಕಡಲೆ ಬೀಜನ ಚೆನ್ನಾಗಿ ಹುರಿದು ಇಟ್ಕೋಬೇಕಾಗತ್ತೆ. ಸಿಪ್ಪೆ ತೆಗೆದುಬಿಟ್ಟು ದಬ್ಬೆ ಮಾಡ್ಕೋಬೇಕಾಗತ್ತೆ. ಕಡಲೆ ಬೀಜನ ನಾವು ಹೂರಣ ತುಂಬ ಚೆನ್ನಾಗಿ ರುಚಿಯಾಗಿ ಮಾಡಿಕೊಂಡ್ರೆ ಕರ್ಜಿಕಾಯ ತಿನ್ನೋಕ್ಕೆ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಕಡಲೆ ಬೀಜ ಹುರಿದಾಯಿತು. ಈಗ ಇದನ್ನು ನಾವು ಒಂದು ಮರಕ್ಕೆ ಹಾರಾಕೋಣ, ಮರದಲ್ಲಿ. ಈಗ ಅಷ್ಟೇ, ನಾನು ಅದಕ್ಕಿಂತ ಸ್ವಲ್ಪ ಕಡಿಮೆ ತೆಗೆದುಕೊಂಡಿದ್ದೀನಿ. ಕಡಲೆ ಬೀಜಕ್ಕಿಂತ ಸ್ವಲ್ಪ ಕಡಿಮೆ ತೆಗೆದುಕೊಂಡಿದ್ದೀನಿ ಹುರಿಗಡಲೆ. ಇದನ್ನು ಕೂಡ ನಾವು ಸ್ವಲ್ಪ ಬೆಚ್ಚಗೆ ಹುರಿದಿಟ್ಕೊಳ್ಳೋಣ. ತುಂಬಾ ಹುರಿಬಾರ್ದು. ಈ ಕಡಲೆ ಬೀಜ ಸಿಪ್ಪೆ ತೆಗೆಯೋಷ್ಟರಲ್ಲಿ ಹುರಿಗಡಲೆ ಎಷ್ಟಿದೆಯೋ ಅಷ್ಟಾಗುತ್ತೆ ಅದು ಕೂಡ. ಈಗ ಹುರಿಗಡಲೆ ಹುರಿದಿದ್ದಾಯಿತು. ಅದೇ ಬೌಲ್ಗೆ ತೆಗೆದುಕೊಳ್ತಾ ಇದ್ದೀನಿ. ಈಗ ಬಿಳಿ ಎಳ್ಳನ್ನು ಹುರಿದಿಟ್ಕೊಳ್ತಾ ಇದ್ದೀನಿ. 50 ಗ್ರಾಮ್ ಪ್ಯಾಕೆಟು ಬಿಳಿ ಎಳ್ಳು. ಇದನ್ನು ಕೂಡ ಗುಂಡು ಗುಂಡಿಗೆ ಆಗೋ ತನಕ ಹುರಿಯೋಣ. ಆಯಿತು, ಬಿಳಿ ಎಳ್ಳು ಹುರಿದಿದ್ದು ಪ್ಲೇಟ್ಗೆ ತೆಗೆದುಕೊಳ್ತಾ ಇದ್ದೀನಿ. ಈಗ 50 ಗ್ರಾಮು ಗಸಗಸೆನ ಸೇರಿಸ್ತಾ ಇದ್ದೀನಿ. 50 ಗ್ರಾಮ್ ಇದೆ ಗಸಗಸೆ ಪ್ಯಾಕೆಟು. ಈಗ ಇದನ್ನು ಕೂಡ ನಾವು ಹುರಿದಿಟ್ಕೊಳ್ಳೋಣ. ತುಂಬಾ ಬಾಡಿಸ್ಬೇಡಿ ಗಸಗಸೆನ. ಆಯಿತು, ಹುರಿದು ಈಗ ಗಸಗಸೆ ಕೂಡ ತೆಗೀತಾ ಇದ್ದೀನಿ. ಎರಡನ್ನು ಸ್ವಲ್ಪ ಹಾರಲಿಕ್ಕೆ ಬಿಡೋಣ. ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಮೊದಲು ನಾವು ಕಡಲೆ ಬೀಜನ ಹುರಿದಿರೋದನ್ನು ಪುಡಿ ಮಾಡ್ಕೊಳ್ಳೋಣ. ತುಂಬ ನುಣ್ಣಗೆ ನೈಸ್ ಆಗಬೇಡ, ತರಿಯಾಗಿರಬೇಕು, ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ತರಿಯಾಗಿ ಇರಬೇಕು ಕಡಲೆ ಬೀಜ. ಈಗ ಈ ಪುಡಿನ ಬೌಲ್ಗೆ ತೆಗೆದುಕೊಳ್ತಾ ಇದ್ದೀನಿ. ಈಗ ಅದೇ ಮಿಕ್ಸಿ ಜಾರಿಗೆ ಹುರಿಗಡಲೆ ನಾವು ಹುರಿದಿರೋದನ್ನು ಪುಡಿ ಮಾಡ್ಕೊಳ್ಳೋಣ. ನುಣ್ಣಗೆ ನೈಸಾಗಿ ಪುಡಿ ಮಾಡಬೇಕಿದು. ಹುರಿಗಡಲೆ ನೈಸಾಗಿ ಮಾಡಿರುವಂತಹ ಪುಡಿನ ಸೇರಿಸ್ತಾ ಇದ್ದೀನಿ. ತುಂಬ ಇರಬೇಕು ನೋಡಿ, ಈ ರೀತಿ ನೈಸಾಗಿರಬೇಕು. ಈಗ ಗಸಗಸೆ ಮತ್ತು ಎಳ್ಳನ್ನು ಸೇರಿಸಿ ಎರಡು ಕೂಡ ನೈಸಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಳ್ಳು ಮತ್ತು ಗಸಗಸೆ ಎರಡು ಮಿಕ್ಸ್ ಮಾಡಿರೋದನ್ನು ಸೇರಿಸ್ತಾ ಇದ್ದೀನಿ. ಈ ರೀತಿ ನುಣ್ಣಿಗೆ ಪುಡಿ ಆಗಬೇಕು ಇದು ಕೂಡ. ನೋಡಿ, ಇಷ್ಟು ದಪ್ಪದ ಅಚ್ಚು ಬೆಲ್ಲ 4 ತೆಗೆದುಕೊಂಡಿದ್ದೀನಿ. 4 ನಾನು ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮೊದಲು ಕುಟ್ಟಿಬಿಟ್ಟು ಮತ್ತೆ ಮಿಕ್ಸಿಗೆ ಹಾಕ್ಕೊಳ್ಳಿ. ಆನಂತರ ಮಿಕ್ಸಿನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸಲ ಮಿಕ್ಸಿಗೆ ಹಾಕಿದರೆ ಮಿಕ್ಸಿ ಹೋಗ್ಬಿಡುತ್ತೆ, ಅದರಿಂದಾಗಿ ಹೇಳ್ತಾ ಇದ್ದೀನಿ. ಈಗ ಈ ಬೆಲ್ಲದ ಜೊತೆ ಎಲ್ಲ ಕೂಡ ಮಿಶ್ರಣ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಎಲ್ಲ ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹೂರಣ ಅಲ್ಲಿಗೆ ರೆಡಿ ಆಯಿತು. ಹೂರಣ ರೆಡಿ ಆಯಿತು. ಪ್ಲೇಟನ್ನು ಮುಚ್ಚಿ ಒಂದು ಕಡೆ ಹಾಗೆ ಇಟ್ಬಿಡೋಣ. ಈಗ ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನೋಡಿ, ಚಿರೋಟಿ ರವೆ ಇದರಲ್ಲಿ 1/4 ಭಾಗನಷ್ಟು ತೆಗೆದುಕೊಂಡಿದ್ದೀನಿ. ಈಗ ಇದನ್ನು ಜರಡಿ ಮಾಡ್ಕೊಳ್ಳೋಣ. ಚಿರೋಟಿ ರವೆ 1/4 ಕಪ್ಪಿಗೆ ನಾವು 2 ಕಪ್ ಅಷ್ಟು ಮೈದಾ ಹಿಟ್ಟನ್ನು ತೆಗೆದುಕೊಳ್ಳೋಣ. 2 ಕಪ್ಪನ್ನು ಜರಡಿ ಮಾಡ್ಕೋಬೇಕು. ಎರಡು ಕಪ್ಪು ಮೈದಾ, 1/4 ಕಪ್ಪಷ್ಟು ಚಿರೋಟಿ ರವೆ ಇಷ್ಟು ತೆಗೆದುಕೊಂಡಿರೋದು. ಈಗ ಅದಕ್ಕೆ ತಕ್ಕಷ್ಟು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ.
ಒಂದು 3/4 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದರಲ್ಲಿ ಸಣ್ಣ ಸ್ಪೂನು ಇದು. ಒಂದು 2 ಚಿಟಿಕೆಯಷ್ಟು ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ, 2 ಚಿಟಿಕೆ ಅಷ್ಟೇ. ಈಗ ಇಷ್ಟನ್ನು ನಾವು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋಣ. ಈ ರೀತಿ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಕಲಸಿಟ್ಟು ಬಿಡಬೇಕು. ಅನಂತರ ಅದನ್ನು ತ್ಯಾವದ ಬಟ್ಟೆನ ಒದಿಸ್ಬಿಟ್ಟು ನೋಡಿ, ಈ ರೀತಿ ತ್ಯಾವದ ಬಟ್ಟೆ ಒದಿಸಿ ಪ್ಲೇಟನ್ನು ಮುಚ್ಚಿ 1/4 ಗಂಟೆ ಹಾಗೆ ಬಿಟ್ಟುಬಿಡಬೇಕು. ಇಲ್ಲ ಅಂದರೆ ನಿಮಗೆ ಟೈಮ್ ಇದ್ದರೆ ಅರ್ಧ ಗಂಟೆ ಬೇಕಾದರೂ ಬಿಡ್ಬೋದು. ಹೀಗೆ ಬಿಟ್ಟು ನಂತರ ನಾವು ಕರ್ಜಿಕಾಯಿನ ಲಟ್ಟಿಸ್ಕೊಳ್ಳೋಣ. ಅರ್ಧ ಗಂಟೆ ನಂತರ ನಾನು 1/4 ಗಂಟೆ ನಂತರ ತೆಗೆದಿದ್ದೀನಿ. ನಿಮ್ಗೆ ಬೇಕಂದರೆ ಅರ್ಧ ಗಂಟೆನೂ ಬಿಟ್ಕೋಬೋದು. ಹಾಗೆ ಈ ಥರ 1-2 ನಿಮಿಷ ನಾವು ಲಟ್ಟಿಸ್ಕೊಳ್ಳೋಣ, ನೀಟಾಗಿ ಸಾಫ್ಟ್ ಆಗಲಿ. ಈ ರೀತಿ ಸಾಫ್ಟಾಗಿ ಲಟ್ಟಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಕರ್ಜಿಕಾಯ. ಈಗ ನೋಡಿ, ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ತೆಗೆದುಕೊಳ್ಳೋಣ. ಇದನ್ನು ಲಟ್ಟಿಸ್ಕೋಬೇಕು. ಈಗ ನೋಡಿ, ಇದನ್ನು ಈ ರೀತಿ ಕರ್ಜಿಕಾಯಿ ಮಾಡೋದ್ರೊಳಕ್ಕೆ ಹಾಕ್ಕೊಂಡು ಹೂರಣನ ತುಂಬಿಸೋಣ. ಈಗ ಸುತ್ತಲೂ ನೋಡಿ, ಕುಡಿಯೋ ನೀರನ್ನು ಇಟ್ಕೊಂಡಿದ್ದೀನಿ. ಸುತ್ತಲೂ ಈ ರೀತಿ ನೀರನ್ನು ಹಚ್ಚಿದರೆ ಆವಾಗ ಏನಾಗುತ್ತೆ ಅಂತಂದರೆ ನೀಟಾಗಿ ಕಚ್ಕೊಳ್ಳುತ್ತೆ, ಬಿಟ್ಕೊಳ್ಳೋದಿಲ್ಲ. ಈಗ ಇದನ್ನು ಪ್ರೆಸ್ ಮಾಡಿ ನಾವು ಈ ರೀತಿ ತೆಗೆದುಬಿಡಬೇಕು. ಅಷ್ಟೇ, ಕರ್ಜಿಕಾಯ ರೆಡಿ ಆಗುತ್ತೆ. ನೋಡಿ, ಈ ರೀತಿ ನೀಟಾಗಿ ಮಾಡ್ಕೊಳ್ಳೋಣ. ಈ ರೀತಿ ಎಲ್ಲನೂ ಕರ್ಜಿಕಾಯನ ಮಾಡ್ಕೊಳ್ಳೋಣ. ಕರ್ಜಿಕಾಯ ಮೋಲ್ಡ್ ಇಲ್ಲದೆ ಇರುವಂಥವ್ರು ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೋಲ್ಡ್ ಇಲ್ಲದೆ ಇರುವಂಥವ್ರಿಗೆ ನೋಡಿ, ಇದನ್ನು ಹಾಗೆ ಹಾಕ್ಕೊಂಡ್ಬಿಡಬೇಕು. ಹೀಗೆ ಹಾಕ್ಕೊಂಡು ಇದನ್ನು ಈ ರೀತಿ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡು ನೋಡಿ, ಇಲ್ಲಿಂದ ಈ ರೀತಿ ನೋಡಿ, ಈ ರೀತಿ ಮಡಚ್ಕೊಳ್ತಾ ಬಂದರೆ ಇದು ಕೂಡ ಕರ್ಜಿಕಾಯ ಆಗುತ್ತೆ. ಮೋಲ್ಡ್ ಇಲ್ಲದೆ ಇರೋರಿಗೆ ಇದು ಮಾಡೋಕ್ಕೆ ಫ್ರೆಂಡ್ಸ್. ನೋಡಿ, ಈ ರೀತಿ ಮಾಡಿಬಿಟ್ಟು ಈ ರೀತಿ ಲಟ್ಟಿಸ್ಕೊಂಬಿಡಿ. ಈ ರೀತಿ ಮೋಲ್ಡ್ ಇಲ್ಲದೆ ಇರುವಂಥವರು ಮಾಡ್ಕೋಬೋದು. ಕರ್ಜಿಕಾಯನ ಎಲ್ಲ ಮಾಡಿಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ನಾವು ಮಾಡಿಟ್ಬಿಟ್ಟು ಈ ರೀತಿ ಬಟ್ಟೆ ಅದರ ಮೇಲೆ ಹಾಕಿಬಿಟ್ರೆ ಒಣಗೋಗ್ದಿರ ಇರುತ್ತೆ. ಆವಾಗ ನಮಗೆ ಕರ್ಜಿಕಾಯ ಚೆನ್ನಾಗಿ ಬರುತ್ತೆ. ಅದರಿಂದಾಗಿ ಬಟ್ಟೆ ಹಾಕಬೇಕು. ಎಲ್ಲ ಈ ರೀತಿ ಮಾಡಿಟ್ಕೊಂಡಿದ್ದೀನಿ. ಈಗ ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದೊಂದಾಗಿ ಕರ್ಜಿಕಾಯನ ಹಾಕಬೇಕು. ಇನ್ನು ಬಿಸಿ ಆಗಬೇಕು, ಆಯಿಲು ಸ್ವಲ್ಪ ಬಿಸಿ ಆಗಲಿ. ಅಂದರೆ ತುಂಬ ಹೆವಿ ಫ್ಲೇಮನ್ನು ಇಟ್ಕೋಬೇಡಿ. ಯಾಕಂತಂದರೆ ಕಪ್ಪಗಾಗ್ಬಿಟ್ರೆ ಚೆನ್ನಾಗಿರೋದಿಲ್ಲ ಕರ್ಜಿಕಾಯ ಮಾಡುವಾಗ. ಸ್ಟವನ್ನು ಸ್ವಲ್ಪ ಆಫ್ ಸಿಮ್ಮಲ್ಲೇ ಇಟ್ಕೊಳ್ಳಿ. ನಾವು ಹಾಕಿದ 1 ನಿಮಿಷದಲ್ಲೇ ನೀವು ಇದನ್ನು ಟರ್ನ್ ಮಾಡ್ಕೊಳ್ಳಿ. ಯಾಕಂತಂದರೆ ಮತ್ತೆ ಟರ್ನ್ ಮಾಡೋಕ್ಕಾದರೆ ಅದು ಆಗೋದಿಲ್ಲ, ಟರ್ನ್ ಆಗಲ್ಲ. ಅದರಿಂದಾಗಿ ಹಾಕಿದ 1 ನಿಮಿಷದಲ್ಲೇ ಟರ್ನ್ ಮಾಡ್ಕೊಂಡ್ಬಿಡಬೇಕು. ಸ್ವಲ್ಪ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಬೇಯಲಿ ಚೆನ್ನಾಗಿ. ಆಗಿರೋದನ್ನು ತೆಗೆಯೋಣ. ನೋಡಿ, ಅದು ರಿವರ್ಸು ಆಗ್ತಾಯಿಲ್ಲ ನೋಡಿ, ಆ ರೀತಿ ಆಗಿಬಿಡುತ್ತೆ. ಸ್ವಲ್ಪ ಲೇಟ್ ಆದರೆ ಅದಕ್ಕೆ 1 ನಿಮಿಷದಲ್ಲಿ ನಾವು ಬೇಗ ಹಾಕಿದ ಅರ್ಧ ನಿಮಿಷದಲ್ಲಿ ತಿರುಗಿಸಿದ್ರೂ ಕೂಡ ಆಗುತ್ತೆ.
ಗರಿ ಗರಿಯಾದಂತಹ ತುಂಬ ಚೆನ್ನಾಗಿ ಬರುವಂತಹ ಕರ್ಜಿಕಾಯಿ ರೆಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿದ್ರೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಈ ರೀತಿ ಎಲ್ಲನೂ ಮಾಡ್ಕೊಳ್ಳೋಣ. ಮಾಡಿದ್ದಾದ್ಮೇಲೆ ತೋರಿಸ್ತೀನಿ. ಕರ್ಜಿಕಾಯನ್ನು ಆ ಕಡೆ ಈ ಕಡೆ ಈ ರೀತಿ ತಿರುಗಿಸ್ತಾ ನೀವು ಡೀಪ್ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ರೀತಿ ಆ ಕಡೆ ಈ ಕಡೆ ಯಾವ ಕಡೆ ತುಂಬ ವೈಟ್ ಕಾಣಿಸುತ್ತೋ ಆ ಕಡೆ ನೀವು ತಿರುಗಿಸ್ಕೋಬೇಕಾಗತ್ತೆ. ಆಗ ಚೆನ್ನಾಗಿ ಕಲರ್ಫುಲ್ಲಾಗಿ ಬೇಯುತ್ತೆ, ಗರಿ ಗರಿಯಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಗರಿ ಗರಿಯಾಗಿದೆ ಅಂತಂದರೆ ಅಷ್ಟು ಗರಿ ಗರಿಯಾಗಿದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಎಲ್ಲ ಗರಿ ಗರಿಯಾಗಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ. ಈ ರೀತಿ ಎಲ್ಲರೂ ಕರ್ಜಿಕಾಯನ್ನು ಮಾಡಿಕೊಂಡು ತಿಂದ್ಕೊಳ್ಳಿ. ಎಲ್ಲ ಕರ್ಜಿಕಾಯ ಮಾಡಿದ್ದಾಯಿತು ಫ್ರೆಂಡ್ಸ್. ನೋಡಿ 40 ಕರ್ಜಿಕಾಯ ಆಗಿದೆ. ಅಷ್ಟು ಹಿಟ್ಟಿಗೆ ಕೊಲತೆಗಳ ಪ್ರಕಾರ ಮಾಡುವಂಥದ್ದು. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.